Hi guys, welcome back to my YouTube channel. ನಾವಿವತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅದಕ್ಕೆ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿಲಿ ಕೇಸರಿ ಬಾತ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ ಏನು ಚೆನ್ನಾಗಿ ಮಾಡ್ತೀನಿ ನಾನು ಅಂತ. ನೆನ್ನೆ ಮಾಡಿದ್ಲು ಗೈಸ್. ಒಂದ್ ಕಪ್ ರವೆಗೆ ಒಂದೇ ಒಂದ್ ಮಾವಿನ ಹಣ್ಣು ಹಾಕಿದಾಳೆ. ಅದು ಯಾವ ಸೈಜ್ ಇದಕ್ಕಿಂತ ಚಿಕ್ಕ ಮಾವಿನ ಹಣ್ಣು ಹಾಕಿದಾಳೆ. ಅಲ್ಲಿ ಮಾವಿನ ಹಣ್ಣು ಫ್ಲೇವರೇ ಇರಲಿಲ್ಲ ಕೇಸರಿ ಭಾತಲ್ಲಿ. ಸೊ ಅದಕ್ಕೆ ಇವಾಗ ಒಂದು 4 ಮಾವಿನ ಹಣ್ಣು ಹಾಕಿ ಮಾಡು ಅಂತ ಹೇಳಿದ್ದೀನಿ. ಸೊ ಮಾಡ್ತಾ ಇದ್ದಾಳು. ಅದು ಯಾರಿಗೋಸ್ಕರ? ನಮ್ಮ ಅಜ್ಜಿಗೋಸ್ಕರ. ಅವಳ ತೋಟದ ಮಾವಿನ ಹಣ್ಣು ಅವಳಿಗೆ ಅರ್ಪಿಸ್ತಾವ್ರೆ. ಮಾವ ತಂದರು ಹಾಕಿರೋದಿದ್ರು. ನಿಮ್ಮ ಮಾಮ ಹಾಕಿದ್ನ ಮಾವಿನ ಹಣ್ಣು? ನಮ್ಮ ಚಿಕ್ಕಿ ತೋಟದಿಂದ ನಾವು ಮಾವಿನ ಹಣ್ಣು ತಂದಿದ್ವಿ. ಸೊ ನಮ್ಮ ಪಾಪ ತಂದಿದ್ರಲ್ಲಿ ಕೆಲವೊಂದು ಹಣ್ಣಾಗಿತ್ತು, ಅದನ್ನು ಹಾಕಿ ಕೇಸರಿ ಭಾತ್ ಮಾಡ್ತಾ ಇದ್ದಾರೆ. ಆ ಹಣ್ಣಂತೂ ಗೈಸ್ ಬಾಯಿಗೆ ಹಾಕಬಿಡ್ಬೋದು, ಅಷ್ಟೇ ಅಷ್ಟಪ್ಪ ಐತೆ. ಬಾಯಿಗೆ ಹಾಕಕ್ಕಾಗಲ್ಲ ಅನ್ಕೊಳ್ಳಿ, ಒಂದೇ ಸಲ ಹಾಕೊಂಡು ಅಗ್ದಿ ಬಿಸಾಕ್ಬಿಡ್ಬೋದು, ಹಂಗೈತೆ. ಸ್ಮಾಲ್ ಬ್ರೀಡ್. ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಗೈಸ್ ನಿಮಗೆ. ಮಾವಿನ ಹಣ್ಣ ಪಾಯಸ ಮಾಡ್ತಾವಳೆ. ಜಾರ್ಗೆ ಹಾಕಕ್ಕೆ ಮುಂಚೆ ಪಾಯಸ ಮಾಡ್ತಾವಳೆ ಕೈಯಲ್ಲಿ ಅವಳು. ಬನ್ನಿ ನೆಕ್ಸ್ಟ್ ಏನು ಮಾಡ್ತಾಳೆ ನೋಡೋಣ. ಸೊ ಮಾವಿನಕಾಯಿನ ರುಬ್ಬಿಟ್ಕೊಂಡೆ. 1 ಕಪ್ ರವೆ ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ 1.5 ಕಪ್ ಅಷ್ಟು ಸಕ್ಕರೆ ಮತ್ತು ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ, ಆಮೇಲೆ ತುಪ್ಪ ಅಷ್ಟೆ. ಬನ್ನಿ ಮಾಡೋಣ. ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಸೊ ರವೆ ಹಾಕ್ಕೊಂಡಿದ್ದೀನಿ. 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹತ್ರ ಕುಡ್ಕೊಂಡು ರವೆನ ತುಪ್ಪದಲ್ಲಿ ಹುರ್ಕೊಂಡು ಆದ್ಮೇಲೆ 1 ಕಪ್ ಹಾಲು ಹಾಕೊಂಡಿದ್ಯಾ? ರವೆ ಎಷ್ಟು ಹಾಕೊಂಡಿರ್ತೀವಿ ಅಷ್ಟು ನೀರು ಹಾಕೋಬೇಕು ಗೈಸ್. ಸಾಕಾ? ಈಗ ನೀರು ಮಿಕ್ಸ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಮ್ಯಾಂಗೋ ಪ್ಯೂರಿ ಏನು ಮಾಡ್ಕೊಂಡಿದ್ದಾಳೆ ಅದು ಹಾಕೊತಾ ಇದ್ದಾಳೆ. ಎಷ್ಟು ಮ್ಯಾಂಗೋ ತೊಗೊಂಡಿದ್ಯಮ್ಮ? 4 ಒಂದೇ ಒಂದು ಚಿಕ್ಕದು 5 ಮೀಡಿಯಮ್ ಸೈಜು, ತುಂಬ ದೊಡ್ಡದೇನಲ್ಲ, ಸ್ಮಾಲ್ ಮ್ಯಾಂಗೋನೇ. ಈಗ ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡು ತಿರುಗಿಸ್ಕೊಬೇಕು. ಕಲರ್ ಹಾಕೋಬಿಡಿ ಗೈಸ್. ಕಲರ್ ಹಾಕೊಂಡ್ರೆ ಮ್ಯಾಂಗೋ ಕಲರ್ ಬರಲ್ಲ. ಕಲರ್ ಹಾಕೊಂಡ್ರೆ ಮ್ಯಾಂಗೋ ಫ್ಲೇವರೇ ಬರಲ್ಲ ಗೈಸ್. ನೆನ್ನೆ ಹಂಗೆ ಮಾಡಿದ್ದು. ಒಂದೇ ಒಂದು ಮಾವಿನ ಹಣ್ಣು ಹಾಕ್ಬಿಟ್ಟು ಕೇಸರಿ ಕಲರ್ ಹಾಕ್ಬಿಟ್ಟು ಕೇಸರಿ ಭಾತ್ ಮಾಡ್ಬಿಟ್ಟಿರೋದು. ಅದು ಮ್ಯಾಂಗೋ ಕೇಸರಿ ಭಾತ್ ಹೆಂಗಾಗುತ್ತೆ? ಅದು ಚೆನ್ನಾಗಿತ್ತು ಅಂತ ಖಾಲಿ ಮಾಡೋರೆ ಗೈಸ್. ಆದ್ರೆ ಆ್ಯಕ್ಚುಲಿ ಪ್ಲೇಟ್ಗೆ ಹಾಕೊಂಡು ತಿನ್ನೋ ಪೇಷನ್ಸ್ ಇರಲಿಲ್ಲ, ಬಾಂಡ್ಲಿಲಿ ಎತ್ಕೊಂಡು ತಿನ್ಕೊಂಡು ಖಾಲಿ ಮಾಡಿದ್ವಿ. ಚೆನ್ನಾಗಿತ್ತು. ಸೊ ಇವತ್ತು ನೋಡೋಣ. ಮ್ಯಾಂಗೋ ಜಾಸ್ತಿ ಹಾಕಿ ಮಾಡ್ತಾ ಇದ್ದಾಳಲ್ಲ, ಸೊ ಇವತ್ತು ಹೇಗಿರುತ್ತೆ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ. ಕಪ್ ಅಲ್ಲ, ಗ್ಲಾಸ್. ಕಪ್ಪಲ್ಲಿ ತಗೊಂಡಿಲ್ಲ ಗೈಸ್, ಅವಳು ಗ್ಲಾಸಲ್ಲಿ ತಗೊಂಡಿದ್ದಾಳು. ಸಕ್ಕರೆ ಹಾಕಿ ಚೆನ್ನಾಗಿ ತಿರುಗಿಸಿ. ನೋಡ್ದ ಇವತ್ತು ಮ್ಯಾಂಗೋ ಹಾಕಿರೋದು ಕಲರ್ ಹೆಂಗೈತೆ? ಟೇಸ್ಟ್ಗೆ ಹುಳಿ ಅಲ್ವಾ ಮ್ಯಾಂಗೋ, ಸ್ವಲ್ಪ ಸಕ್ಕರೆ ಜಾಸ್ತಿ ಆಗ್ತದೆ. ಮ್ಯಾಂಗೋ ಹುಳಿ ಇದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ನಾನು ಬಟ್ಟೆ ಗಲೀಜಾಗುತ್ತೆ ಅಂತ ಏಪ್ರನ್ ಹಾಕೊಂಡು ಕೆಲಸ ಮಾಡ್ತೀನಿ ಗೈಸ್. ಇವಳೆ ದೊಡ್ಡ ಶೆಫ್ ಅನ್ಕೊಬಿಟ್ಟವಳೆ, ಆ ರೇಂಜ್ಗಿಲ್ಲ. ಸೊ ಇದು ತಳ ಹಿಡಿದಂಗೆ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ನಂತರ ದ್ರಾಕ್ಷಿ ಗೋಡಂಬಿ ಹಾಕಿ
ಪ್ಲೇಟ್ ಮುಚ್ಚಿದ್ರೆ ಮ್ಯಾಂಗೋ ಕೇಸರಿ ಬಾತ್ ರೆಡಿ. ಸವಿಯಲು ಸಿದ್ಧ. ಸಾಕಾದಾಗೆ ಮಾಡಿರ್ತೀನಿ. ಹಾಕ್ಲಿದೇನಾ? ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪ 1/4 kg ಹಾಕೋಳೆ ಗೈಸ್ ದ್ರಾಕ್ಷಿ ಗೋಡಂಬಿನ. ಅಪ್ಪ ನಾನ್ ತಿನ್ನಲ್ಲ ಗೈಸ್ ದ್ರಾಕ್ಷಿ ಗೋಡಂಬಿನ. ಇವರೇ ಹಾಕ್ಲಿಲ್ಲ ಅಂದ್ರೆ ಹಾಕ್ಲಿಲ್ಲ ಅಂತಾರೆ. ಬರೋಬ್ಬರಿ 1/4 kg ಹಾಕೋಳ ಅದ್ರೊಳಗೆ. ಬೇಕಲ್ವ ಅಷ್ಟಕ್ಕೆ? ಬೇಕು ಇನ್ನೂ ಬೇಕು ಹೇಳ್ಬೇಕು ಅಂದ್ರೆ ನೀವು ತಿನ್ನೋದಕ್ಕೆ. ನನ್ಗಿಷ್ಟನೇ ಆಗಲ್ಲ ಅದು. ಕುದಿತೈತೆ. ಇದು ಇನ್ನು ಸ್ವಲ್ಪ ಥಿಕ್ನೆಸ್ ಬಂದ್ಮೇಲೆ ಕೇಸರಿ ಬಾತ್ ರೆಡಿ. ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಎಲ್ಲ ಹಾಕಲ್ವಾ? ಎಲ್ಲ ಏನೇನು ಸಿಗ್ತದೆ ಎಲ್ಲ ಹಾಕಿ ಪಾಯಸ ಮಾಡ್ಬಿಡತ್ತ. ಪಾಯಸಕ್ಕೆಲ್ಲ ಹಾಕ್ತಾರಲ್ಲ ಅದು ಪಾಯಸ, ಇದು ಕೇಸರಿ ಬಾತು. ಗೈಸ್ ನನ್ನ ಮಗಳು ರೆಡಿಯಾಗಿದ್ದಾಯಿತು. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮಾವಿನ ಹಣ್ಣು ಕೊಡೋಕ್ಕೋಸ್ಕರ ಅಲ್ಲಿವರೆಗೂ ಹೋಗ್ತಾ ಇದ್ದೀವಿ. ಒಬ್ರು ಬರಕ್ಕಾಗಲ್ಲ ಗೈಸ್, ಅಲ್ಲಿ ಗಂಟ ನಾವೇ ಹೋಗ್ಬೇಕು. ಹೋಗಿ ಕೊಟ್ಬಿಟ್ಟು ಬರ್ಬೇಕು. ಅವ್ರ ಮಗ ನಮ್ಮ ಮಮ್ಮಿ ಕೊಟ್ಬಿಡಿ ಅಂತ ಹೇಳಿದ್ರು, ಹಂಗಾಗಿ ಪ್ಯಾಕ್ ಮಾಡ್ಕೊಂಡು ಅವ್ರ ಮಮ್ಮಿ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಮೈ ಸನ್ ಯುವರ್ ಸನ್ ಹೇಳಿದ್ದಾರೆ ನಮ್ಮ ಚಿಕ್ಕಿ ಕೊಟ್ಬಿಟ್ಟು ಬಾ ಅಂತ, ಅದಕ್ಕೆ ಹೋಯ್ತಾ ಇದೀವಿ. ಚಿಕ್ಕಿಗಲ್ಲ ಮಲ್ತಾಯಿಗೆ. ನಮ್ಮ ಪಾಪನ ಮಲ್ತಾಯಿಗೆ. ಬನ್ನಿ ಹೋಗೋಣ. ಇನ್ನೊಂದು 1/2 ಪ್ಲೇಟ್ ಹೇಳಮ್ಮ. ಕನಕಪುರದಿಂದ ಬೆಂಗಳೂರಿಗೆ ಗೋಬಿ ತಿನ್ನಕ್ಕೆ. ಆರಿಸ್ಕೊಂತೀನಿ ಗೈಸ್. ಇದೇನು ಕಕ್ಕಸಿದ್ದಂಗದೆ ಅದನ್ನ ತಂದು ತಿಂತಾವಳೆ. ಚೆನ್ನಾಗಾಯ್ತು. ಏನು ಚೆನ್ನಾಗದು. ಬ್ರೌನಿ ಗಣಪಿ ಎಲ್ಲ ಐಸ್ ಕ್ರೀಮ್ ಎಲ್ಲ ಹಾಕಿಲ್ಲ. ಕೇಳಿಲ್ಲ. ಬ್ರೌನಿನ ಪುಡಿ ಮಾಡಿ ಉದುರಿಸ್ಬಿಟ್ಟವ್ರೆ ಗೈಸ್. ನಿನ್ನ ಮಕ್ಕಳು ಏನೇನು ತಿಂತಾರೋ ನನಗೆ ಬೇಡ ಕಕ್ಕ, ನನಗೆ ಬೇಡ.